ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ಬಸ್ಸು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತು ಮ್ಯಾಚ್ ಡೇ ಗೇಮ್, ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಮತ್ತೆ ಆಂಟಿಸಿಪೇಟೆಡ್ ಎಕ್ಸೈಟಿಂಗ್ ಮ್ಯಾಚ್ ಇವತ್ತು ನಡೀತಿದೆ. ಕ್ವಾರ್ಟರ್ ಫೈನಲ್ ಅಂತಲೇ ಹೇಳಬೇಕು. ಸೆಮಿಫೈನಲ್ಗೆ ಕ್ವಾಲಿಫೈ ಆಗೋಕ್ಕಿಂತ ಮುಂಚೆ ಹೌದು, ಇದು ನಾಕ್ಔಟ್ ಮ್ಯಾಚು. ಗೆದ್ದವರು ಮುಂದಕ್ಕೆ ಅಂತಂದರೆ ಇದು ಕ್ವಾರ್ಟರ್ ಫೈನಲ್ ಲೆಕ್ಕನೇ. ಹೌದು, ವೆಸ್ಟ್ ಇಂಡೀಸ್ ವರ್ಸಸ್ ಇಂಡಿಯಾ. ಸಿಕ್ಕಾಪಟ್ಟೆ ಒಂದು ಕುತೂಹಲನ ಹುಟ್ಟಿಸಿರುವಂಥ ಮ್ಯಾಚು ಈ ಒಂದು ಸೂಪರ್ ರೈಟ್ಸಲ್ಲಿ. ನಾನೇನೋ ಕುತೂಹಲ ಇತ್ತು, ಬಟ್ ಮುಗಿದೋದ ಅಧ್ಯಾಯ ಅದೆಲ್ಲ. ಇವತ್ತಿನ ನೋಡ್ತು ಅಂತ ಅಂದಾಗ ಆ ಜಾನುಬಾಹುಗಳು, ದೈತ್ಯಾಕಾರದ ವೆಸ್ಟ್ ಇಂಡೀಸ್ಗಳು, ನಾವೇನು ಕಮ್ಮಿ ಅಲ್ಲ. ನಾವು ದೈತ್ಯಾಕಾರಗಳು ಇಲ್ಲ ಅಂತಂದ್ರೂ ಕೂಡ, ಬಟ್ ಪರ್ಫಾರ್ಮೆನ್ಸ್ ವೈಸ್ ನೋಡ್ತು ಅಂತಂದರೆ ಅವ್ರನ್ನ ಮ್ಯಾಚ್ ಮಾಡುವಂಥ ಪರ್ಫಾರ್ಮೆನ್ಸ್ನ ರೀಸೆಂಟ್ ಪಾಸ್ಟಾಗಿ ಎಲ್ಲಾನು ಕೊಟ್ಟಿದ್ದೀವಿ. ಇನ್ಫ್ಯಾಕ್ಟ್ ಅವ್ರು ನಮಗೆ ಮ್ಯಾಚ್ ಮಾಡ್ತಿದ್ದಾರೆ ಅಂತ ಹೇಳಬೇಕು, ನಾವು ಅವ್ರಿಗೆ ಮ್ಯಾಚ್ ಮಾಡ್ತಿದ್ದೀವಿ ಅಂತ. ನಾವು ಸಖತ್ತಾಗಿ ಆಡ್ಕೊಂಬಂದಿದ್ದೀವಿ. ಲಾಸ್ಟ್ 2024 ನೋಡ್ತು ಅಂತಂದರೆ T20s ಅಂತ ಬಂದಾಗ ಸೀರೀಸ್ನ ಸೋತಿಲ್ಲ ನಾವು. ಆ ಥರ ಆಡ್ಕೊಂಬಂದಿರುವಂಥ ಇಂಡಿಯನ್ ಟೀಮ್ಗೆ ಟಕ್ಕರ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ಇವತ್ತು ಗಜಪಡೆ. ಇವ್ರಿಗೆ ಹೆಸರಿಟ್ಟಿರೋದು ಗಜಪಡೆ ಅಂತ, ಯಾಕಂದರೆ ಆ ಥರ ಇದ್ದಾರೆ ಗುರು. ಸೊಳ್ಳೆ ಎತ್ತದಂಗೆ ಎತ್ತುತ್ತಾರೆ ಬ್ಯಾಟ್ನ ಅಂತ ಹೇಳಿದ್ದೀನಿ. ಆ್ಯಂಡ್ ಅವ್ರು ಅದೇ ಥರ ಪರ್ಫಾರ್ಮ್ ಕೂಡ ಮಾಡ್ತಾರೆ. ಲಾಸ್ಟ್ ಮ್ಯಾಚ್ ಏನೋ ಒಂದು ಹಂಗೆ ಹಿಂಗೆ ಆಗಿರ್ಬೋದು. ಸೌತ್ ಆಫ್ರಿಕಾ ಅಗೇನ್ಸ್ಟು ಒಳ್ಳೆ ಕ್ವಾಲಿಟಿ ಟೀಮ್ ಅಗೇನ್ಸ್ಟು ಸೋತ್ಬಿಟ್ಟು ಬರ್ತಾ ಇದ್ದಾರೆ. ಸೌತ್ ಆಫ್ರಿಕಾಗೆ ಸೋಲ್ಸೋದು ಸುಮ್ಮನೆ ಅಲ್ಲ ಅಂತ ಅವ್ರು ತೋರಿಸ್ಕೊಂಡು ಕೊಡ್ತಾ ಇದ್ದಾರೆ. ನಮ್ಮ ಹೋಮಲ್ಲಿ ಸೌತ್ ಆಫ್ರಿಕನ್ ಟೀಮ್ಗೆ ಸೋತ್ಬಿಟ್ಟು ಬರ್ತಾ ಇರೋದು. ಬೇರೆ ಯಾವ ಟೀಮೂ ಕೂಡ ಇವರು ಸೋತಿಲ್ಲ. ಒಳ್ಳೆ ಕ್ವಾಲಿಟಿ ಟೀಮ್ ಇದೆ. ಆ್ಯಂಡ್ ಇವಾಗ ವಿನ್ ಪ್ರಿಡಿಕ್ಷನ್ ವಿಚಾರಕ್ಕೆ ಬಂತು ಅಂತಂದಾಗ ChatGPTನೇ ಹೇಳ್ತಾ ಇದೆ ಇದು 60-40 ಇದೆ ಅಂತ. ಇಂಡಿಯಾಗೆ 60%, ಅಂದರೆ 55ಇಂದ 60%. ಈ ಕಡೆಯಿಂದ ವೆಸ್ಟ್ ಇಂಡೀಸ್ಗೆ 45ರಿಂದ 50% ಅಥವಾ ಒಂದು 60% ಅಂತ ಅನ್ಕೊಳ್ಳಿ. ಸಾರಿ, 40% ಅನ್ಕೊಳ್ಳಿ. 40ರಿಂದ 45% ವೆಸ್ಟ್ ಇಂಡೀಸ್ ಕಡೆ ಹೋಗುತ್ತೆ. ಇನ್ನು 60%, 55ರಿಂದ 60% ನಮ್ಮ ಇಂಡಿಯಾ ಕಡೆ ಇದೆ ವಿನ್ ಪ್ರಿಡಿಕ್ಷನ್ನು. ಸೊ ಪ್ರಾಬೆಬಲಿ ಈ ಒಂದು ಮ್ಯಾಚು ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿ ಮಗ್ಳಿಗೆ ಹೋಗುತ್ತೆ, ಬುಡಕ್ಕೆ ಹೋಗುತ್ತೆ ಅಂತ ನನಗೇನೋ ಒಂದು ಫೀಲ್ ಬರ್ತಾ ಇದೆ. ಯಾಕಂದರೆ ನೋಡಿ, ಹೈಯೆಸ್ಟ್ ನಂಬರ್ ಆಫ್ ಸಿಕ್ಸ್ನ ಹೊಡೆದಿರುವಂಥ ಎರಡು ಟೀಮ್ಗಳು 19 ಸಿಕ್ಸ್ನ ಒಂದು ಮ್ಯಾಚಲ್ಲಿ ಹೊಡಿತಾರೆ ವೆಸ್ಟ್ ಇಂಡೀಸ್ ಅವರು, 17 ಸಿಕ್ಸ್ನ ಒಂದು ಮ್ಯಾಚಲ್ಲಿ ಹೊಡಿತಾರೆ ಇಂಡಿಯಾದವರು. ಅದೇ ಲಾಸ್ಟ್ ಮ್ಯಾಚು. ಕೆಪಾಬಿಲಿಟಿ ಅಂತೂ ಸಖತ್ತಾಗಿದೆ. ಜಿಂಬಾಬ್ವೆ ಅಗೇನ್ಸ್ಟ್ ಇಬ್ಬರು ಕೂಡ ನಾಯಕ ಹೊಡೆದಂಗೆ ಹೊಡ್ಬಿಟ್ಟೆ ಬರ್ತಾರೆ. ಜಿಂಬಾಬ್ವೆ ನಾಯಕಣ್ಣೆಲ್ಲ ಹಂಗೆ ಮಿಕ್ಸ್ ಮಸಾಲ ಮಾಡಿ ಹಾಕ್ಬಿಟ್ಟಿದ್ರು ಎರಡು ಟೀಮ್ಗಳೂ ಕೂಡ. ಸಿಕ್ಕಿದೆ ಒಂದು ಅಮಾಯಕ ಟೀಮ್ ಅಂತ, ಆ ಥರ ನಾಯಿಗೆ ಹೊಡೆದಂಗೆ ಹೊಡಿತಾ ಇದ್ರು. ಬಟ್ ಇವಾಗ ಎರಡು ಟೀಮು ಕೂಡ ಒಳ್ಳೆ ಕ್ವಾಲಿಟಿ ಇರುವಂಥವ್ರು. ಇಲ್ಲಿ ನನ್ನ ಪ್ರಕಾರ ಯಾವ ಟೀಮು ಸಖತ್ತಾಗಿ ಬ್ಯಾಟಿಂಗ್ ಮಾಡೋದಕ್ಕಿಂತ ಯಾವ ಟೀಮ್ ಸಖತ್ತಾಗಿ ಬೌಲಿಂಗ್ ಮಾಡುತ್ತೋ ಆ ಟೀಮು ಗೆಲ್ಲುತ್ತೆ ಅನ್ನೋ ಥರ ಅನ್ನಿಸ್ತಾ ಇದೆ. ಹೌದು, ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಸೇಕಾಗಿದೆ. 60-40 ಆಗಿರೋದ್ರಿಂದ ಇದು ಇಂಡಿಯಾ 60ನೇ ಯಾಕಂದರೆ ಹೋಮ್ ಕಂಡೀಷನ್ಸಲ್ಲಿ ಆಡ್ತಿರೋದ್ರಿಂದ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ ಏನು ಅಂತ ಅಂದರೆ, ಇಂಡಿಯಾ ಈಡನ್ ಗಾರ್ಡನ್ಸಲ್ಲಿ ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ 4 ಮ್ಯಾಚ್ ಆಡಿದೆ. 4 ಮ್ಯಾಚು ಕೂಡ ಗೆದ್ದಿದೆ. ಒಂದು ಮ್ಯಾಚ್ನು ಕೂಡ ಸೋತಿಲ್ಲ. ಅದು ಬೈಲಾಟ್ರಲ್ ಸೀರೀಸಲ್ಲಿ. ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟು. ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಈಡನ್ ಗಾರ್ಡನ್ಸಲ್ಲಿ ವೆಸ್ಟ್ ಇಂಡೀಸು 3 ಮ್ಯಾಚ್ನ ಆಡಿದ್ದಾರೆ. ಅಂದರೆ ಈ ವರ್ಷದ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ ನಾನು, ಎಂಟೈರ್ ವರ್ಲ್ಡ್ ಕಪ್ ಹಿಸ್ಟ್ರಿ ತೊಗೊಂಡು ನೋಡಿದಾಗ ಈಡನ್ ಗಾರ್ಡನ್ಸಲ್ಲಿ 3 ಮ್ಯಾಚ್ನ ಆಡಿದ್ದಾರೆ. 3 ಮ್ಯಾಚ್ನು ಕೂಡ ವೆಸ್ಟ್ ಇಂಡೀಸ್ ಗೆದ್ದಿದ್ದಾರೆ. ಅನ್ಫಾರ್ಚುನೇಟ್ಲಿ ಇವ್ರು ನಮಗೆ ಕೈಗೆ ತಗ್ಲಾಕೊಂಡಿಲ್ಲ ಈಡನ್ ಗಾರ್ಡನ್ಸಲ್ಲಿ. ಇದು ಫಾರ್ ದ ವೆರಿ ಫಸ್ಟ್ ಟೈಮ್ ತಗ್ಲಾಕಂತ ಇರೋಂಥದ್ದು. ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಬೇರೆಯವ್ರ ಮೇಲೆ ಆಡ್ಕೊಂಡಿದ್ದಾರೆ ಅಷ್ಟೇ. ಬೇರೆಯವ್ರ ಮೇಲೆ 3 ಮ್ಯಾಚ್ನೂ ಕೂಡ ಗೆದ್ದಿದ್ದಾರೆ. ನಮ್ಮೆಲ್ಲರೂ ಗೆಲ್ತು ಅಂತಂದರೆ ವೆರಿ ಫಸ್ಟ್ ಟೈಮು ಈಡನ್ ಗಾರ್ಡನ್ಸ್ ನೆಲದಲ್ಲಿ T20 ಇಂಟರ್ನ್ಯಾಷನಲ್ಸಲ್ಲಿ ಗೆದ್ದಂಗಿರುತ್ತೆ. ನಾವು ಡಾಮಿನೇಟ್ ಮಾಡಿದ್ದೀವಿ, ಅವರು ಡಾಮಿನೇಟ್ ಮಾಡಿದ್ರು. ಒಂದೆಂಡಲ್ಲಿ ನೋಡ್ತು ಅಂದರೆ ಅವ್ರ ಸ್ಟ್ಯಾಟ್ಸಿಗೆ ಅವ್ರು ಡಾಮಿನೇಟ್ ಮಾಡಿದ್ರೆ, ನಮ್ಮ ಸ್ಟ್ಯಾಟ್ಸಿಗೆ ನಾವು ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ನೋಡ್ತು ಅಂತಂದಾಗ ನಾವು ಡಾಮಿನೇಟ್ ಮಾಡಿದ್ದೀವಿ. ಬಟ್ ಅದೆಲ್ಲ ಕತೆ ಹಿಂದೆ ಆಗೋಗಿರೋದು. ಇವಾಗ ಮುಂದೆ ಆಗಬೇಕಾಗಿರೋದ್ರ ಬಗ್ಗೆ, ಇವಾಗ ಆಗಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಷ್ಟೇ. ಇನ್ನು ಈಡನ್ ಗಾರ್ಡನ್ಸ್ ಅಂತ ಬಂದಾಗ ಗೊತ್ತಲ್ಲಪ್ಪ, ರಾಕೆಟ್ ಹೋದಂಗೆ ಹೋಗ್ತಾ ಇರುತ್ತೆ ಬಾಲು. ಸಿಕ್ಕಾಪಟ್ಟೆ ಫಾಸ್ಟ್ ಇರುವಂಥ ಔಟ್ಫೀಲ್ಡು. ಸುಮ್ಮನೆ ಟಚ್ ಕೊಟ್ರೆ ಸಾಕು, ಕಳೆದೋಗ್ಬಿಡ್ತದೆ ಬಾಲು. ಬೌಂಡ್ರಿ ಹೊಡೆಯೋ ವಿಚಾರದಲ್ಲಾಗಿರ್ಬೋದು, ಬೌಂಡ್ರಿ ಡೈಮೆನ್ಷನ್ಸ್ ವಿಚಾರದಲ್ಲಾಗಿರ್ಬೋದು, ಒಟ್ಟಲ್ಲಿ ಹೊಡಿ ಆಟ ಆಡೋರಿಗೆ ಸಿಕ್ಕಾಪಟ್ಟೆ ಮಾಡಿಸೋಂಥ ಸ್ಟೇಡಿಯಂ ಅದು. ವೆಸ್ಟ್ ಇಂಡೀಸ್ ಅವ್ರಿಗಂತೂ ಪಕ್ಕ ಮಾಡಿಸೋಂಥ ಸ್ಟೇಡಿಯಮ್ಮು. ಇಂಡಿಯನ್ಸ್ಗೆ ಮಾಡಿಸಿರೋದಂತಲ್ಲ, ಇಂಡಿಯನ್ಸ್ಗೂ ಕೂಡ ಸಖತ್ತಾಗಿ ಆಡುವಂಥ ಎಲ್ಲ ಎಬಿಲಿಟಿ ಇದೆ ಈಡನ್ ಗಾರ್ಡನ್ಸಲ್ಲಿ. ಒಂಥರ ಹೇಳಿದ್ನಲ್ಲಪ್ಪ, ನೆನ್ನೆ ಹೇಳಿದ್ನಿ, ಕಾಂಟ್ರಾಸ್ಟಿಂಗ್ ಆಗಿರುವಂಥ ಟೀಮ್ಗಳು ಎರಡೂ ಕೂಡ. ಇಲ್ಲಿ ಟಾಸ್ ಗೆಲ್ತು ಅಂದರೆ ಟೀಮ್ ಇಂಡಿಯಾ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಯಾಕೆಂದರೆ ರೀಸೆಂಟ್ ಪ್ಯಾಟರ್ನ್ ಗಮನಿಸ್ತು ಅಂದರೆ ಈ T20 ವರ್ಲ್ಡ್ ಕಪ್ಪಲ್ಲಿ ಮೆಜಾರಿಟಿ ಆಫ್ ದ ಮ್ಯಾಚಸ್ನ ಗೆದ್ದಿರೋದು ಅದು ಚೇಸ್ ಮಾಡಲ್ಲ, ಅದು ಡಿಫೆಂಡ್ ಮಾಡ್ಕೊಂಡೇ ಗೆದ್ದಿರೋದು. ಆ್ಯಂಡ್ ಇಂಡಿಯಾ ಕೂಡ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಎಲ್ಲ ಮ್ಯಾಚ್ನ ಗೆದ್ದಿರೋದು ಆಲ್ಮೋಸ್ಟು ಡಿಫೆಂಡ್ ಮಾಡ್ಕೊಂಡೇ ಗೆದ್ದಿರೋದು. ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಅದ್ದೂರಿಯಾಗಿ ಸ್ಟಾರ್ಟ್ನ ಕೊಟ್ಬಿಟ್ಟು ಎಲ್ಲರ ಮೇಲೂ ಕೂಡ ಅದೇ ಥರ ಚೇಸ್ ಮಾಡಿದಂಥ ಮ್ಯಾಚ್ ನೋಡಿದ್ರಲ್ಲ ಸೌತ್ ಆಫ್ರಿಕಾ ಅಗೇನ್ಸ್ಟ್ ಏನಾಯಿತು ಅಂತ. ಸೊ ಚಾಲೆಂಜ್ ತೊಗೊಬೇಕು ಅಂತಂದರೆ ಚಾಲೆಂಜ್ ತೊಗೊಳ್ಳೋಂಥ ಸೀನಲ್ಲ ಇದು. ಇದು ಕ್ವಾರ್ಟರ್ ಫೈನಲ್ ಮ್ಯಾಚು. ಚಾಲೆಂಜ್ ಏನು ತೊಗೊಬೇಕಾಗಿಲ್ಲ ನಾವಿಲ್ಲಿ. ನಮ್ಮ ಒಂದು ಸ್ಟ್ರೆಂತ್ ಏನಿದೆ, ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಸಖತ್ತಾಗಿ ಸ್ಕೋರ್ನ ಕಲೆ ಹಾಕೋದು, ಆಮೇಲೆ ಡಾಮಿನೇಟ್ ಮಾಡೋದು, ಡಿಫೆಂಡ್ ಮಾಡ್ಕೊಬೇಕಾದ್ರೆ ವಿಕೆಟ್ಸ್ಗಳನ್ನ ಪಟ ನಂಗೆ ಇತ್ತದು ವರುಣ್ ಚಕ್ರವರ್ತಿ ಬಂದ್ಬಿಟ್ಟು. ಸೊ ಹೋಪ್ಫುಲಿ ಇದು ಮತ್ತೆ ರಿಪೀಟ್ ಟೆಲಿಕಾಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂತಂದರೆ ಇಂಡಿಯಾ ಸಿಕ್ಕಾಪಟ್ಟೆ ಸಕ್ಸಸ್ನ ಕಂಡಿದ್ದಾರೆ ರೀಸೆಂಟ್ ಪಾಸ್ಟಲ್ಲಿ. ಸೊ ಹೋಪ್ಫುಲಿ ಅದೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟಾಸ್ ಗೆದ್ರೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋಬಹುದು. ಇನ್ನು ಸ್ಟೇಡಿಯಂ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದರೆ, ಇಂಟರ್ನ್ಯಾಷನಲ್ ಮ್ಯಾಚ್ ಅಂತ ಬಂದಾಗ T20 ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ 19 ಮ್ಯಾಚ್ ಇಲ್ಲಾಗಿದೆ. ಅದರಲ್ಲಿ 8 ಮ್ಯಾಚ್ನ ಗೆದ್ದಿರೋದು, 9 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿರೋರು, 9 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿರೋರು. ಈಕ್ವಲ್ ಆಗಿದೆ.
ಬ್ಯಾಟಿಂಗ್ ಫಸ್ಟ್ ಆಡಿದ್ರು ಕೂಡ ಗೆಲ್ಬೋದು, ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರು ಕೂಡ ಗೆಲ್ಬೋದು ಅನ್ನೋ ಥರನೇ ಈ ಒಂದು ಸ್ಟ್ಯಾಟ್ಸ್ ಹೇಳ್ತಾ ಇರೋದು. ಆಲ್ಮೋಸ್ಟ್ ಎಷ್ಟು 170 ಆ್ಯಂಡ್ ಎಬೋವ್ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಇದೆ. 170 ಎಲ್ಲ ಇದು ಜುಜುಬಿ ಸ್ಕೋರ್ ಆಯಿತು. ಈಡನ್ ಗಾರ್ಡನ್ಸ್ ಒಳ್ಳೆ ಬ್ಯಾಟಿಂಗ್ ಸರ್ಫೇಸು, 2 ಎಂಡಿಂದ ನೋಡ್ತು ಅಂದ್ರೂ ಕೂಡ ಅಷ್ಟೇ. ವೆಸ್ಟ್ ಇಂಡೀಸ್ ಫಸ್ಟ್ ಬ್ಯಾಟಿಂಗ್ ಆಡ್ತಿದ್ರು ಕೂಡ ಅಷ್ಟೇ, ಒಂದು 200 ಮೇಲೆ ನೋಡ್ತಾನೆ ಇರೋದು. ಮಿನಿಮಮ್ 200 ಇರಬೇಕು, ಮಿನಿಮಮ್ ಹೇಳ್ತಿರೋದು. ಮ್ಯಾಕ್ಸಿಮಮ್ ಚೆನ್ನಾಗಿ ಬರಲಿ, ಮ್ಯಾಕ್ಸಿಮಮ್ ಅಂದರೆ 250 270 ಆ ರೇಂಜ್ಗೂ ಕೂಡ ಯೋಚನೆ ಮಾಡ್ತಿರ್ತಾರೆ ನಾಯಿಗೆ ಚೆಸ್ನಂಗೆ ಚೆಚ್ಚನ ಅಂತ. ಯಾಕೆಂದರೆ ಬೌಲರ್ಸ್ಗಳಿಗೆ ಅಂಥ ಮಟ್ಟಿಗೆ ಇಲ್ಲಿ ಎಫೆಕ್ಟಿವ್ನೆಸ್ ಕಾಣಿಸೋದಿಲ್ಲ. ಅಂದರೆ ಬೌಲಿಂಗ್ ಫ್ರೆಂಡ್ಲಿ ಇರೋಂಥ ಸರ್ಫೇಸು, ಇಲ್ಲಾಗಿರೋ ಇದು ಸ್ಪಿನ್ನಿಂಗ್ ಟ್ರ್ಯಾಕು, ಇಲ್ಲಾಗಿರೋ ಪೇಸ್ಗರ್ಸ್ಗೆ ಸಿಕ್ಕಾಪಟ್ಟೆ ಒಂದು ರೇಂಜಿಗೆ ನ್ಯೂಟ್ರಲ್ ಆಗಿರುತ್ತೆ ಬೌಲರ್ಸ್ಗಳಿಗೆ ಅಂತ ಬಂದಾಗ. ಬಟ್ ಬ್ಯಾಟರ್ಸ್ಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಈಡನ್ ಗಾರ್ಡನ್ಸ್ ಅಂತ ಬಂದಾಗ. ಸೊ ನಮ್ಮ ಸ್ಪಿನ್ ಆಡಕ್ಕೆ ಏನಿದೆ, ವರುಣ್ ಚಕ್ರವರ್ತಿ ಆಗಿರ್ಬೋದು, ಅಕ್ಷರ್ ಪಟೇಲ್ ಆಗಿರ್ಬೋದು, ಇವರು ಬಿಗ್ಗೆಸ್ಟ್ ಚಾಲೆಂಜ್ ಆಗ್ತಾರೆ. ಅವ್ರ ಕಡೆ ಏನು ಸ್ಪಿನ್ ಇಲ್ಲ ಅಂತಲ್ಲ, ಮೋಟಿ ಅವರು ಇದ್ದಾರೆ, ಜೊತೆಗೆ ಅಖಿಲ್ ಹುಸೇನ ಕರ್ಕೊಂಬಂದ್ರು, ಅವರು ಸಖತ್ತಾಗಿ ಸ್ಪಿನ್ ಆಗ್ತಾರೆ. ನಮ್ಮ ಸ್ಪಿನ್ ಅಟ್ಯಾಕ್ ನಮ್ಮ ಮೈನ್ ಸ್ಟ್ರೆಂತ್, ವರುಣ್ ಚಕ್ರವರ್ತಿನೇ ನಮ್ಮ ಮೈನ್ ಸ್ಟ್ರೆಂತ್. ಈ ಮ್ಯಾಚಲ್ಲಿ ನನಗೇನೋ ಒಂದು ಗಟ್ ಫೀಲಿಂಗ್ ಅನ್ನಿಸಿದೆ, ವರುಣ್ ಚಕ್ರವರ್ತಿ ಅವರು ಡಾಮಿನೇಟ್ ಮಾಡಬೇಕು ಆ್ಯಂಡ್ ಮಾಡ್ತಾರೆ ಅಂತ. ಅವ್ರು ಮಾಡ್ತು ಅಂತ ಅಂದ್ರೆ ಒಂದು ಸ್ವಲ್ಪ ನಮಗೆ ಗೆಲ್ಲುವಂಥದ್ದು ಜಾಸ್ತಿ ಆಗುತ್ತೆ, ಪಾಸಿಬಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾರು ಎಫೆಕ್ಟಿವ್ ಆಗಿ ಕಾಣಿಸ್ತಾರೆ ಅಂತ. ಈ ಕಡೆ ಬುಮ್ರಾನ್ ಮರೆಯೋಂಗಿಲ್ಲ, ಹಾರ್ದಿಕ್ ಪಾಂಡ್ಯನ್ ಮರೆಯೋಂಗಿಲ್ಲ, ಹರ್ಷದೀಪ್ ಸಿಂಗ್ನ ಮರೆಯೋಂಗಿಲ್ಲ, ಪೇಸ್ ಆಟಕ್ಕೂ ಕೂಡ ಸಾಲಿಡ್ ಆಗೇನೆ ಇದೆ. ಒಟ್ಟಲ್ಲಿ ಬೌಲಿಂಗ್ ಅಂತ ಬಂದಾಗ ನಾವೇ ಒಂದು ಸ್ವಲ್ಪ ಮುಂದೆ ಇದ್ದೀವಿ ಅಂತ ನನಗೊಂದು ಫೀಲಿಂಗ್ ಬರ್ತಾ ಇದೆ, ಒಳಗಡೆಯಿಂದ ಬರ್ತಾ ಇದೆ. ಬ್ಯಾಟಿಂಗ್ ಅಂತ ಬಂದಾಗ 2 ಟೀಮು ಕೂಡ ಸಿಕ್ಕಾಪಟ್ಟೆ ಬಲಾಡಿಯರೇ ಇದ್ದಾರೆ. ಸೊ ಇವತ್ತು ಸಿಕ್ಕಾಪಟ್ಟೆ ಟೆಸ್ಟ್ ಇರುತ್ತೆ ಸಂಜು ಸ್ಯಾಮ್ಸನ್ಗೆ. ಅಭಿಷೇಕ್ ಶರ್ಮಾ ಲಾಸ್ಟ್ ಮ್ಯಾಚು ಅವ್ರ ಅಗೇನ್ಸ್ಟು ಹೊಡೆದಿರ್ಬೋದು, ಜಿಂಬಾಬ್ವೆ ಅಗೇನ್ಸ್ಟು, ಬಟ್ ಇವ್ರ ಅಗೇನ್ಸ್ಟು ಡಿಫ್ರೆಂಟ್ ಟೆಸ್ಟೇ ಇರುತ್ತೆ. ಒಳ್ಳೆ ಕ್ವಾಲಿಟಿ ಟೀಮ್ ಅಗೇನ್ಸ್ಟು ಹೊಡೆಯೋದು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುತ್ತೆ. ಯಾವುದೋ ಒಂದು ಟೀಮು ಜಿಂಬಾಬ್ವೆಗೆ ಎಲ್ಲ ಸೋತಿರೋಂಥ ಟೀಮ್ ಹೊಡೆಯೋದಕ್ಕೂ, ಎಲ್ಲ ಡುಬಾಕ್ ಆಗಿರೋಂಥ ಟೀಮ್ ಹೊಡೆಯೋದಕ್ಕೂ, ಇಲ್ಲಿ ಕಾಂಪಿಟೇಟಿವ್ ಸೈಡ್ ಹೊಡೆಯೋದಕ್ಕೂ ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೂರ್ಯ ಬ್ಯಾಟಿಂದ ರನ್ಸ್ ಬರಬೇಕು ಗುರು, US ಅಗೇನ್ಸ್ಟ್ ಮಾತ್ರ ಹೊಡೆದಿರೋದವರು. ಅದಾದಮೇಲೆ ಒಂದು ಒಳ್ಳೆ ಕ್ವಾಲಿಟಿ ಇನ್ನಿಂಗ್ಸು ಅಷ್ಟೇನಾಗಿ ಅವರ ಬ್ಯಾಟಿಂದ ಬಿಲ್ಡಪ್ ಆಗಿಲ್ಲ. ಸೊ ಅವ್ರ ಮೇಲೂ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಅನ್ನೋದು ಇದೆ. ಎಂದಿನಂತೆ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಜೊತೆಗೆ ತಿಲಕ್ ವರ್ಮಾ ಎಲ್ಲ ಸೈಕಾಗೇನೆ ಆಡ್ತಾ ಇದ್ದಾರೆ. ಒಳ್ಳೆ ಕ್ವಾಲಿಟಿ ಬ್ಯಾಟಿಂಗ್ ಯೂನಿಟು, ನಂಬರ್ 8 ಇರುವಂಥ ಸೈಕ್ ಬ್ಯಾಟಿಂಗು ಅವ್ರ ಕಡೆ ಏನು ಕಮ್ಮಿ ಇಲ್ಲ. ಶಮ್ರಾನ್ ಹೆಟ್ಮಾಯರು, ಈ ಕಡೆಯಿಂದ ಶರ್ಫೆನ್ ರೂಥರ್ಫೋರ್ಡು, ರೊಮ್ಯಾರಿಯೋ ಶೆಫೋರ್ಡು, ಜೇಸನ್ ಹೋಲ್ಡರು, ನಜ್ಜಿ ಮೇಲ್ಗಡೆಯಿಂದ ಆ ಕಡೆ ಶಾಯ್ ಹೋಪು, ಬ್ರ್ಯಾಡನ್ ಕಿಂಗು, ಒಳ್ಳೆ ಸಾಲಿಡ್ ಆಗಿರೋ ಚೇಸ್ ಬೇರೆ, ಒಳ್ಳೆ ಸಾಲಿಡ್ ಆಗಿರೋಂಥ ಬ್ಯಾಟಿಂಗ್ ಆಗಿ ಇಟ್ಕೊಂಡಿದ್ರು ಅವ್ರನ್ನೂ ಕೂಡ. ಸೊ ನೋಡೋಣ ಅದೇನಾಗುತ್ತೆ ಅಂತ. ನನ್ನ ಪ್ರಕಾರ ಇವತ್ತಿನ ಬ್ಯಾಟಿಂಗಲ್ಲಿ ನಮ್ಮ ಇಂಡಿಯಾ ಕಡೆ ನನಗೇನೋ ಒಂದು ಸ್ಟ್ರಾಂಗ್ ಫೀಲ್ ಬರ್ತಾ ಇದೆ. ಅಭಿಷೇಕ್ ಶರ್ಮಾ ಡಾಮಿನೇಟ್ ಮಾಡ್ತಾರೆ ಅಂತ ಒಂದು ಗಟ್ ಫೀಲಿಂಗ್ ಹೇಳ್ತಾ ಇದೆ ನನಗೆ, ಏನಕ್ಕೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಅಭಿಷೇಕ್ ಶರ್ಮಾ ಡಾಮಿನೇಟ್ ಮಾಡ್ಬೋದು ಅಂತ. ಆ ಕಡೆ ಶಮ್ರಾನ್ ಹೆಟ್ಮಾಯರು ಇಂಡಿಯಾ ಅಂತ ಬಂದಾಗ ಖಂಡಿತ ಯಾವಾಗಲೂ ಕೂಡ ಇಂಡಿಯಾಗೆ ಕ್ವಾಟ್ಲೆ ಕೊಟ್ಟಿರೋದು ಹೆಟ್ಮಾಯರನೇ ವೆಸ್ಟ್ ಇಂಡೀಸ್ ಅಂತ ಬಂದಾಗ. ಸೊ ಅವರು ನನ್ನ ಪ್ರಕಾರ ಒಂದು ಸ್ವಲ್ಪ ಡಾಮಿನೇಟ್ ಮಾಡುವಂಥ ಪಾಸಿಬಿಲಿಟಿ ಇದೆ. ಅವ್ರ ವಿಕೆಟ್ ಆದಷ್ಟು ಬೇಗ ಎತ್ತಿತ್ತು ಅಂದರೆ ಖಂಡಿತ ಮ್ಯಾಚಲ್ಲಿ ಇರ್ತಾರೆ. ನೋಡೋಣ ಅದೇನಾಗುತ್ತೆ ಕತೆ ಅಂತ. ನಮಗೆ ಮೇಯ್ನ್ ಬೇಕಾಗಿರೋದು ಶಮ್ರಾನ್ ಹೆಟ್ಮಾಯರ್ನ ವಿಕೆಟ್, ಬೇರೆಯವ್ರ ವಿಕೆಟ್ ಎಲ್ಲ ಓಕೆ. ನೋಡಿದ್ರಲ್ಲಪ್ಪ ಲಾಸ್ಟ್ ಮ್ಯಾಚು ಏನಾಯಿತು ಅಂತ. ಶಮ್ರಾನ್ ಹೆಟ್ಮಾಯರ್ ವಿಕೆಟ್ ಬೇಗ ಬೀಳ್ತಾ ಇದ್ದಂಗೆ ವೆಸ್ಟ್ ಇಂಡೀಸ್ ಕೊಲ್ಯಾಪ್ಸ್ ಆಗಿದ್ದು. ಏನೇ ಆದ್ರೂ ಕೂಡ 170 ಬಗ್ಲಲ್ಲೇ ಇವ್ರು ಸ್ಕೋರ್ ಮಾಡೋದಕ್ಕಾಗಿದ್ದು. ಅವ್ರೇನಾದರೂ ಇದ್ರು ಅಂತ ಅಂದರೆ ಖಂಡಿತ 200 ಅಲ್ಲ 230 240 ರೇಂಜಿಗೆ ಹೊರಟೋಗ್ಬಿಡ್ತದೆ ಸ್ಕೋರು. ಶಮ್ರಾನ್ ಹೆಟ್ಮಾಯರ್ ವಿಕೆಟು ಸಿಕ್ಕಾಪಟ್ಟೆ ಕ್ರೂಷಿಯಲ್ ವಿಕೆಟು, ಆದಷ್ಟು ಬೇಗ ಅವ್ರ ವಿಕೆಟ್ನ ಎತ್ತಿದ್ರೆ ನಾವು ಖಂಡಿತ ಮ್ಯಾಚ್ನ 100% ಗೆಲ್ಬೋದು. ನೋಡೋಣ ಕ್ವಾರ್ಟರ್ ಫೈನಲ್ ಅದೇನಾಗುತ್ತೆ ಅಂತ. ಸೊ ಇವತ್ತಿನ ನನ್ನ ಪ್ರೆಡಿಕ್ಷನು ಇಂಡಿಯಾ ಮ್ಯಾಚ್ನ ಗೆಲ್ತಾರೆ, ವೆಸ್ಟ್ ಇಂಡೀಸ್ ಸೋಲ್ತಾರೆ, ಈಚೆ ಕಡೆ ಹೋಗ್ತಾರೆ ಅಂತ. ನೋಡೋಣ ಏನಾಗುತ್ತೆ. ಮತ್ತೆ ಸಿಗುವ. ನಿಮ್ಮ ಪ್ರೆಡಿಕ್ಷನ್ ಕಾಮೆಂಟ್ ಸೆಕ್ಷನ್ ಹಾಕಿ.